ತಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರುಣಾ ಸಂಧಿಯ ಸಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ 11ನೇ ಪದ್ಯ. ಜನನಿಯನು ಕಾಣದಿಹ ಬಾಲಕನ ನೆನೆದು ಹಲಬುತ್ತಿರೆ ಕತ್ತಲೆ ಮನೆಯೊಳಗಡಗಿದ್ದವನ ನೋಡುತ್ತ ನಗುತ ಹರ್ಷದಲ್ಲಿ. ತನಯ ನಂಬಿಗೆ ದಪ್ಪಿರಂಬಿಸಿ ಕನಲಿಕೆಯ ಕಳೆವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ಹೇಳ್ತಾ ಇದ್ದಾರೆ, ಭಕ್ತರ ವಿಷಯದಲ್ಲಿ ಪರಮಾತ್ಮ ಅತಿಶಯ ವಾತ್ಸಲ್ಯವುಳ್ಳವನಾಗಿದ್ದಾನೆ. ಅದನ್ನು ತಂದೆ ತಾಯಿಗಳ ದೃಷ್ಟಾಂತ ತಿಳಿಸ್ತಾ ಇದ್ದಾರೆ. ಜನನಿಯನು ತನ್ನ ತಾಯಿಯನ್ನು ಕಾಣದೆ ಅವಳನ್ನೇ ಹುಡುಕುತ್ತಾ ಕರೆಯುತ್ತಾ ಕೂಗುತ್ತಾ ಆ ಮಗುವನ್ನು ಹುಡುಕುತ್ತಿರುವ ಮಗುವನ್ನು ಕತ್ತಲೆಯ ಮನೆಯಲ್ಲಿ ಅಡಿಗೆ ಕುಳಿತಿರುವ ತಾಯಿಯು ಕಂಡು ಮುಗುಳು ನಗೆಯನ್ನು ನಗುತ್ತಾ ಸಂತೋಷ ಉದ್ರೇಕದಿಂದ ಆ ಮಗುವನ್ನು ಎತ್ತಿಕೊಂಡು ಅಪ್ಪಿಕೊಂಡು ಸಮಾಧಾನಪಡಿಸಿ ಕನಲಿಕೆಯನ್ನು ತಪ್ಪಿಸ್ತಾಳೆ. ಅದರಂತೆ ಮಧುಸೂದನನು ಮಧು ಎಂಬ ರಾಕ್ಷಸನ್ನು ಸಂಹಾರ ಮಾಡಿದಂತಹ ಪರಮಾತ್ಮನು ಭಕ್ತರ ಹೃದಯ ಮಂದಿರದಲ್ಲಿ ಇದ್ದಾನೆ. ರಾಮ ಕೃಷ್ಣ ಅಂತ ಅನೇಕ ಹೆಸರಿನಿಂದ ಕರೆಯುತ್ತಿರುವ ಭಕ್ತರನ್ನು ನೋಡಿ ಭರಿತನಾಗಿ ಪರಮಾತ್ಮ ಅವರ ಹತ್ತಿರ ಬಂದು ಅವರನ್ನು ರಕ್ಷಣೆ ಮಾಡ್ತಾಳೆ. ಇಟ್ಟಿ ಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತೆಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡಬ್ರಾಹ್ಮಣನ ಒಪ್ಪಿಡಿಯ ಒಲಕ್ಕಿಗ ಖಿಳಾರ್ಥ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗೆಂಬೆಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳು ಎಣಿಸಿದನೇ ಕರುಣಾಳು. ಪರಮಾತ್ಮನಿಗೆ ಭಕ್ತರ ಮೇಲೆ ಬಹಳಷ್ಟು ಪ್ರೀತಿ ಕಾರುಣ್ಯ ಇದೆ. ಇಟ್ಟಿ ಕಲ್ಲನ್ನು ಕೊಟ್ಟ ಭಕುತೆಗೆ, ಇಟ್ಟಿಗೆ ಎಂಬ ಒಂದು ಥರದ ಶಿಲೆಯನ್ನು ಭಕ್ತಿಯಿಂದ ಕೊಟ್ಟಂತಹ ಪುಂಡಲೀಕನೆಂಬ ಭಕ್ತನಿಗೆ ಮೆಚ್ಚಿ ತನ್ನನ್ನೇ ಕೊಟ್ಟ, ಒಲಿದು ತನ್ನನ್ನೇ ಕೊಟ್ಟರು. ಅಂದರೆ ಅವನ ವಶನಾಗಿ ನಿಂತಿದ್ದಾನೆ ಅಲ್ಲೇ. ಬಡ ಬ್ರಾಹ್ಮಣನ ಒಪ್ಪಿಡಿಯವರಿಗೆ ಅಖಿಲಾರ್ಥ ಕೊಟ್ಟ. ಒಂದು ಹಿಡಿ ಅವಲಕ್ಕಿಯನ್ನು ಕೊಟ್ಟಿರುವ ಸುಧಾಮನೆಂಬ ಬ್ರಾಹ್ಮಣನಿಗೆ ಸಕಲ ಪುರುಷಾರ್ಥಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಚೈದ್ಯನ ಕೆಟ್ಟ ಮಾತುಗಳೆನದೆ ಸಭಾ ಮಧ್ಯದಲ್ಲಿ ಜಾರ ಚೋರ ಅಂತ ಮುಂತಾದ ಮರ್ಮಭೇದಕ ನಿಂದಾವಚನಗಳಿಂದ ನಿಂದಿಸಿರುವ ಶಿಶುಪಾಲನ ಅಪರಾಧಗಳನ್ನ ಎಣಿಸಿದನೇನು? ಬೈದವನನ್ನು ತನ್ನ ಉದರದಲ್ಲೇ ಇಟ್ಟುಕೊಂಡಿದ್ದಾನೆ. ಅಂದರೆ ಶಿಶುಪಾಲನು ಜಯಾಂಶನಾದುದರಿಂದ ಅವನ ದೇಹದಲ್ಲಿರುವ ಆ ಜಯಾಂಶನನ್ನು ಬ್ರಹ್ಮಾಂಡದೊಳಗೆ 2 ಭಾಗರೂಪವಾದ ವೈಕುಂಠ ದ್ವಾರಪಾಲಕ ಸ್ಥಾನದಲ್ಲಿ ಕೂಡಿಸಿದ್ದಾಳೆ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆನಿಸಿದನೆ. ಕೌರವ ಪಾಂಡವರ ಯುದ್ಧದಲ್ಲಿ ಮೈತುಂಬ ಬಾಣಗಳನ್ನು ಗುರಿಯಿಂದ ಹೊಡೆದ ಭೀಷ್ಮಾಚಾರ್ಯ ಅಪರಾಧಗಳನ್ನ ಪರಮಾತ್ಮ ಎಣಿಸಿದ್ನೇನು? ಎಣಿಸದೆ ಅವರಿಗೆ ಪ್ರಸನ್ನನಾಗಿ ತನ್ನ ರೂಪವನ್ನು ತೋರಿಸಿದ್ದಾನೆ. ಇದು ಪರಮಾತ್ಮನ ಭಕ್ತರಲ್ಲಿರುವಂತಹ ಅತಿಶಯ ಕರುಣೆಯನ್ನು ತೋರಿಸಿಕೊಡುತ್ತೆ. ಆದ್ದರಿಂದಲೇ ದಯಾಮಯ ಅಂತ ಕರೆದಿದ್ದಾರೆ. ಧನವ ಸಂರಕ್ಷಿಸುವ ಫಣಿತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದದಿಲ ಕುಮಿವಲ್ಲಭನು. ಪ್ರಣತರನು ಕಾಯ್ದಿಹನು ನಿಷ್ಕಾಮನದಿ ನಿತ್ಯಾನಂದಮಯ. ದುರ್ಜನರ ಸೇವೆಯ ನೊಲ್ಲನ ಪ್ರತಿಮಲ್ಲ ಜಗಕ್ಕೆಲ್ಲ. ಪರಮಾತ್ಮನಿಗೆ ಭಕ್ತರ ಮೇಲೆ ಬಹಳಷ್ಟು ಪ್ರೀತಿ, ಸ್ನೇಹರೂಪವಾದ ಅನುಗ್ರಹ ರೂಪವಾದ ಭಕ್ತಿ ಮಾಡಿದವರಿಗೆ ಮಾಡ್ತಾನೆ, ಅನುಗ್ರಹ ಮಾಡ್ತಾರೆ. ಅದನ್ನು ಹಾವಿನ ಒಂದು ದೃಷ್ಟಾಂತದಿಂದ ಹೇಳ್ತಾರೆ. ಧನವ ರಕ್ಷಿಸುವ ಫಣಿ,
ಭೂಗತವಾಗಿರುವಂತಹ ದ್ರವ್ಯವನ್ನು ಸಂರಕ್ಷಿಸುತ್ತಿರುವ ಸರ್ಪವು ತಾನುಣದೆ ಆ ಧನವನ್ನು ತಾನೂ ಸ್ವತಃ ಉಪಭೋಗಿಸದೆ ಮತ್ತೊಬ್ಬರಿಗೆ ಕೊಡದೆ ಬೇರೆಯವರಿಗೂ ಕೊಡದೆ ಅನುದಿನದೇ ನೋಡುತ್ತಾ ಸುಖಿಸುವಂತೆ ಹೇರಳವಾದ ದ್ರವ್ಯ ರಾಶಿಯನ್ನು ನೋಡುತ್ತಾ ಸಂತೋಷ ಪಡುತ್ತಿರುವುದು. ಹಾಗೆಯೇ ಲಕುಮೀ ವಲ್ಲಭನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಪ್ರಣತರನು ಕಾಯದೀಹನು ತನಗೆ ಶರಣು ಬಂದಿರುವಂತಹ ಭಕ್ತರ ಜನರನ್ನು ಸಂರಕ್ಷಣೆ ಮಾಡ್ತಾನೆ. ಅದನ್ನೇ ನಿಷ್ಕಾಮ ನದಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಭಕ್ತರನ್ನು ಯಾವ ಕಾರಣದ ರಕ್ಷಿಸ್ತಾನೆ ಅಂತಂದರೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿತ್ಯಾನಂದಮಯ ಪೂರ್ಣಾನಂದಮಯನು ಆಗಿರುವಂತಹ ಪರಮಾತ್ಮನಿಗೆ ಈ ಜಗದ್ರಕ್ಷಣೆಯಿಂದ ಯಾವ ಪ್ರಯೋಜನವೂ ಇಲ್ಲ. ನಿಸ್ಪೃಹನಾಗಿರುವಂತಹ ಪರಮಾತ್ಮ ಭಕ್ತರ ಸಂರಕ್ಷಣೆ ಮಾಡುವುದು ಅವನ ಸ್ವಭಾವವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಾಲಕನ ಕಲಭಾಷ ಜನನಿ ಕೇಳಿ ಸಂತೋಷ ಪಡುವಂತೆ ಲಕ್ಷ್ಮೀ ಲೋಲ ಭಕ್ತರು ಮಾಡುತ್ತಿಹ ಸಂಸ್ತುತಿಗೆ ಹಿಗ್ಗುವನು. ತಾಳ ತನ್ನವರಲ್ಲಿ ಮಾಡುವವಳ ಹೇಳ ನಮ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ. ಬಾಲಕನ ತೊದಲು ನುಡಿಯನ್ನು ಕೇಳಿ ತಾಯಿ ಸಂತೋಷ ಪಡುವಂತೆ ಪರಮಾತ್ಮ ಭಕ್ತರು ಮಾಡುವ ಸ್ತೋತ್ರದಿಂದ ಅತಿ ಸಂತುಷ್ಟನಾಗ್ತಾನೆ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಭಕ್ತರು ಮಾಡುವ ಸಂಸ್ತುತಿಗೆ ಭಕ್ತರು ಭಕ್ತಿಯಿಂದ ಮಾಡುವಂತಹ ಗಾನ ರೂಪವಾಗಿರುವಂತಹ ಸ್ತೋತ್ರಗಳಿಗೆ ಹಿಗ್ಗುವನ್ನು ಕೇಳಿ ಸಂತೋಷಪಡ್ತಾನೆ. ತನ್ನವರಲ್ಲಿ ಮಾಡುವ ಅವಹೇಳನ ತನ್ನ ಭಕ್ತರಾಗಿರುವಂತಹ ಆ ಭಕ್ತ ಜನರ ವಿಷಯದಲ್ಲಿ ಪರರು ಮಾಡುವ ನಿಂದೆ ಅಪಮಾನ ಪರಿಹಾಸಗಳನ್ನು ಪರಮಾತ್ಮ ಸಹಿಸುವುದಿಲ್ಲ. ಆದ್ದರಿಂದಲೇ ಹೆದ್ದೈವ ಅಂತ ಕರೀತಾ ಇದ್ದಾರೆ. ಶ್ರೇಷ್ಠ ಹಾಗೂ ಕ್ರೀಡಾ ಮುಂತಾದ ಕಲ್ಯಾಣ ಗುಣ ಸಂಪನ್ನನಾಗಿದ್ದಾನೆ. ವಿದುರನ ಆಲಯದೇ ವಿದುರನ ಮನೆಯಲ್ಲಿ ಪಾಲುಂಡು ಹಾಲನ್ನು ಸವಿದು ಕುಡಿದು ಕುರುಪನ ಮಾನವನ್ನೇ ಕೊಂಡ. ಕುರುರಾಜನೆನಿಸಿದಂಥ ದುರ್ಯೋಧನನ ಮಾನವನ್ನು ಅಪಹರಿಸಿದನು. ಇದರಿಂದ ತನ್ನ ಭಕ್ತ ಜನರನ್ನು ಜರಿದು ಅಪಮಾನಗೊಳಿಸುವವರ ಮಾನಹರಣವನ್ನೇ ಪರಮಾತ್ಮ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸ್ಮರಿಸುವವರ ಅಪರಾಧಗಳತ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಿದರು ಕೊಟ್ಟುದನಂತ ಮಡಿ ಮಾಡಿ ಪರಿಪರಿಯಲಿಂದುಣಿಸಿ ಸುಖ ಸಾಗರದಿ ಲೋಲಾಡಿಸುವ ಮಂಗಳ ಚರಿತ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸಜ್ಜನ ಮಿತ್ರ ಸರ್ವತ್ರ. ತನ್ನ ಭಕ್ತರು ಮಾಡುವಂಥ ಅಪರಾಧಗಳನ್ನು ಪರಮಾತ್ಮ ಲಕ್ಷ್ಯಕ್ಕೆ ತರುವುದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ. ತನ್ನನ್ನು ಭಕ್ತಿಯಿಂದ ಯಾರು ಸ್ಮರಣೆ ಮಾಡ್ತಾರೋ ನೆನೆಸುತ್ತಾರೋ ಅಂತಹವರ ಅಪರಾಧಗಳನ್ನು ತಾನು ಸ್ಮರಿಸುವುದಿಲ್ಲ. ಅಂದರೆ ತನ್ನನ್ನು ಸ್ಮರಿಸಿದರೆ ಭಗವಂತನು ಭಕ್ತರ ತಪ್ಪುಗಳನ್ನು ಮರೆತು ಬಿಡ್ತಾನೆ ಅಂತ ಹೇಳ್ತಾರೆ. ಸಕಲೇಷ್ಟ ಪ್ರದಾಯಕ ಭಕ್ತರು ಬೇಡಿದಂತಹ ಅಪೇಕ್ಷಿತವಾಗಿರುವಂತಹ ಪುರುಷಾರ್ಥಗಳನ್ನು ಕೊಡ್ತಾನೆ. ಮರಳಿತನಗರ್ಪಿಸಲು ದೇವರು ಕೊಟ್ಟ ವಸ್ತುವನ್ನೇ ಪರಮಾತ್ಮನಿಗೆ ನಿನ್ನದೇ ಅಂಥೇಳಿ ಅವನಿಗೆ ಸ್ಮರಿಸಿ ಕೊಟ್ಟರೆ ಕೊಟ್ಟುದು ಅನಂತ ಮಡಿ ಮಾಡಿ ಅವರಿಂದ ಅರ್ಪಿತವಾದುದನ್ನು ಪರಮಾತ್ಮ ಅನಂತಪಟ್ಟು ಹೆಚ್ಚು ಮಾಡಿ ಅವರಿಗೆ ಹೋಗಕ್ಕೆ ಕೊಡ್ತಾನೆ. ಸುಖ ಸಾಗರದೆ ಲೋಲಾಡಿಸುವ ಆ ಭಕ್ತರಿಗೆ ಆನಂದ ಸಮುದ್ರದಲ್ಲಿ ಕುಣಿದಾಡಿಸ್ತಾನೆ. ಮಂಗಲಚರಿತ ಶುಭಕರವಾದ ವ್ಯಾಪಾರವುಳ್ಳಂತಹ ಚಿನ್ಮಯಗಾತ್ರ ಜ್ಞಾನ ಸ್ವರೂಪ ದೇಹವುಳ್ಳಂತಹ ಜಗತ್ತನ್ನು ಪವಿತ್ರ ಮಾಡುವಂತಹ ಸುಚರಿತ್ರ ನಿರ್ದುಷ್ಟ ಉತ್ತಮ ಚರಿತ್ರೆ ಉಳ್ಳಂತಹ ಪರಮಾತ್ಮ ಜ್ಞಾನ ಸಂಪನ್ನರಾಗಿರುವಂತಹ ಜ್ಞಾನಿ ಜನರನ್ನು ಪಾಲಿಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನು ಕರುಣಾನಿಧಿಯು ಮತ್ತೆ ಹರಿಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತೃದಲ್ಲಿ ಜಗವ ತಾನೇ ಸುಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೆಳ ಲೋಕಸ್ಥಾನದಲ್ಲಿ ಮತ್ತವರ ನೆಟ್ಟಾನಂದ ಬಡಿಸುವನು. ಪರಮಾತ್ಮ ಭಕ್ತರ ಅಪರಾಧವನ್ನು
ಸಹಿಸುತ್ತಾನೆ ಅಂತ ಹೇಳಿಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಕರುಣಾನಿಧಿಯೋ, ಸ್ಮರಣ ಮಾತ್ರದಿಂದ ಪಾಪಗಳನ್ನು ಪರಿಹರಿಸುವ ಪರಮಾತ್ಮ ಎಂಥ ಕರುಣಾ ಸಮುದ್ರನಪ್ಪ. ಅತ್ಯಂತ ಭಕ್ತಿಯಿಂದ ಹೇಳ್ತಾರೆ, ಮತ್ತೇನು ಭಕ್ತಾಧೀನನು. ಪರಮಾತ್ಮ ಭಕ್ತರಲ್ಲಿ ಕೇವಲ ಕರುಣಾಪೂರ್ಣನಷ್ಟೇ ಅಲ್ಲ, ಭಕ್ತ ಪರಾಧೀನನೂ ಇದ್ದಾನೆ. ಭಾಗವತ ನವಸ್ಕಂದಲ್ಲಿ ದುರ್ವಾಸ ಮುನಿಗಳಿಗೆ ಅಂಬರೀಷ್ ಅವರದ ಹರಿಯ ನಾನು ಭಕ್ತ ಪರಾಧೀನಾಗಿ ಅಸ್ವತಂತ್ರನಂತೆ ಇದ್ದೇನೆ. ಹೇ ಬ್ರಾಹ್ಮಣನೇ, ಸಾಧು ಸ್ವಭಾವದ ಭಕ್ತರ ಭಕ್ತಿಯಿಂದ ಭಕ್ತಿಗೊಲಿಯುವ ನನ್ನ ಹೃದಯ ಅಪಹೃತವಾಗುತ್ತದೆ. ಅಂದರೆ ನಾನು ಅವರಿಗೆ ಮೆಚ್ಚಿ ನನ್ನ ಹೃದಯವನ್ನೇ ಒಪ್ಪಿಸಿರುತ್ತೇನೆ ಅಂತ ಹೇಳಿದ್ದಾನೆ ಭಾಗವತದಲ್ಲಿ. ಆದ್ದರಿಂದಲೇ ಇನ್ನೇನು ಈತನ ಲೀಲೆ ಅಂತ ಹೇಳ್ತಾರೆ. ವಿಚಿತ್ರವಾದ ಪ್ರಪಂಚವನ್ನು ಬಹಳ ರೀತಿಯಾಗಿ ಬಹಳ ಸಲ ನಿರ್ಮಿಸುವುದರಿಂದ ಪರಮಾತ್ಮನ ಲೀಲೆಯನ್ನು ಏನೆಂದು ಹೇಳುವುದು ಅಂತ ಹೇಳ್ತಾ ಇದ್ದಾರೆ. ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ, ಇಚ್ಛಿಸಿದ ಕೂಡಲೇ ಪ್ರಭುವಿನಿಂದ ಸೃಷ್ಟಿಯಾಗುತ್ತದೆ. ಕೇವಲ ಸಂಕಲ್ಪ ಮಾತ್ರ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮುಂತಾದ ಎಲ್ಲ ವ್ಯಾಪಾರಗಳನ್ನು ಮಾಡ್ತಾನೆ ಪರಮಾತ್ಮ. ಸ್ಕಂದ ಪುರಾಣದಲ್ಲಿ ಹೇಳಿದ್ದಾನೆ, ನಾನೇ ಸರ್ವವನ್ನು ಹುಟ್ಟಿಸುವನು, ನನ್ನಿಂದಲೇ ಸರ್ವ ನಡೆಯುತ್ತದೆ. ಸಕಲ ಜಗತ್ತನ್ನು ಹುಟ್ಟಿಸುವನು, ಸಂರಕ್ಷಿಸುವನು, ಸಂವರಿಸುವನು ಪರಮಾತ್ಮ ಒಬ್ಬನೇ ಅಂತ ಹೇಳಿದ್ದಾರೆ. ಜನಪ ಮೆಚ್ಚಿದರೇವ ಧನವಾಹನ ವಿಭೂಷಣ ವಸನ ಭೂಮಿ ತನುಮನಗಳಿತ್ತಾದರೆ ಪರುಂಟೇನು ಲೋಕದಳು ಅನವರತ ನೆರೆಮನರಂತಾಸನಮೆ ಮೊದಲಾದ ಆಲಯದೊಳೆಟ್ಟಣುಗಲಂದದಲವರ ವಶನಾಗುವನು ಮಹಾಮಹಿಮ. ಭಕ್ತರಿಗೆ ಅವರ ಶುದ್ಧ ಭಕ್ತಿಯಿಂದ ಮೆಚ್ಚಿ ಭಗವಂತನು ತನ್ನ ಮಂದಿರಗಳನ್ನು ತನ್ನನ್ನು ಕೊಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಜನರ ಪಾಲಿಸುವಂತಹ ರಾಜ ಮೆಚ್ಚಿದರೆ, ಸಂತುಷ್ಟನಾದರೆ ಏನು ಕೊಡ್ತಾನೆ? ಧನ, ವಾಹನ, ವಿಭೂಷಣ, ವಸನ ಇವೆಲ್ಲ ಕೊಡ್ತಾನೆ. ವಸ್ತ್ರ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ. ವಸ್ತ್ರ, ಭೂಮಿ ಇತ್ಯಾದಿ. ಒಳ್ಳೆಯ ಉದಾರನಾದ ಶೌಂಡನು ಸಹ ತನ್ನ ಮನೆಯನ್ನು ಕೊಡುವುದಿಲ್ಲ. ತನ್ನ ಮನೆಗಳನ್ನು ಕೊಟ್ಟಿರುವ ಒಂದು ಲೋಕದಲ್ಲಿ ಯಾರೂ ಇಲ್ಲ. ಅನವರತ ನೆನೆಯವರ, ಯಾವಾಗಲೂ ತನ್ನ ಧ್ಯಾನಪರರಾದವರಿಗೆ ಅನಂತಾಸನವೇ ಮೊದಲಾದ ಆಲಯದೊಳಗಿಟ್ಟು ಅನಂತಾಸನ ಮುಂತಾದ ತನ್ನ ನಿಲಯಗಳಲ್ಲಿ ಅವರನ್ನು ಇಟ್ಟು ಅಣುಗಲಂದದೆ ಸೇವಕರಂತೆ ವಶನಾಗುವ, ಅವರ ಅಧೀನನಾಗುವನು. ಆದ್ದರಿಂದ ಮಹಾಮಹಿಮನಾಗಿದ್ದಾನೆ ಪರಮಾತ್ಮ. ಹೀಗೆ ಹೇಳುವುದರಿಂದ ಪರಮಾತ್ಮನನ್ನು ಬಿಟ್ಟು ಇತರರು ಯಾರೂ ದಾನಶೂರರಲ್ಲ ಅಂತ ಹೇಳ್ತಾ ಇದ್ದಾರೆ. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ ಪಾಪನಾಶನ ಕವಿಭಿರೇಡಿದ ಕೈರವದಳ ಶ್ಯಾಮನಿಸ್ಸೇಮ ಯುವತಿ ವೇಷದಿ ಹಿಂದೆ ಗೌರೇ ಧವನ ಮೋಹಿಸಿ ಕೆಡಿಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದೇ. ಭುವನ ಪಾವನ ಚರಿತ, ಸಕಲ ಲೋಕಗಳನ್ನು ಪವಿತ್ರಗೊಳಿಸುವಂತಹ ಚರಿತ್ರೆ ಉಳ್ಳವನು ಪರಮಾತ್ಮ. ಪುಣ್ಯಶ್ರವಣ ಕೀರ್ತನ, ಪುಣ್ಯಕರವಾದ ಶ್ರವಣ ಹಾಗೂ ಕೀರ್ತನಗಳುಳ್ಳವನು. ಯಾವನ ಮಹಿಮೆಯನ್ನು ಕೇಳುವುದು ಮತ್ತು ಸಂಕೀರ್ತಿಸುವ ಪುಣ್ಯಕರವೋ ಅಂಥವನು. ಪಾಪನಾಶನ, ಪಾಪಗಳನ್ನೆಲ್ಲ ಕಳೆದು ಹಾಕುವನು. ಕವಿಭಿರೀಡದ, ಜ್ಞಾನಿಗಳಾಗಿರುವಂತಹ ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಟ್ಟವನು. ಕೈರವ ದಳ ಶ್ಯಾಮ, ಕರಿಯ ಕಮಲದ ದಳಗಳಂತೆ ಶ್ಯಾಮಲ ವರ್ಣದ ದೇಹವುಳ್ಳವನು. ನಿಸ್ಸೇಮ, ದೇಶ ಕಾಲಗುಣಗಳಿಂದ ಪರಿಮಿತಿ ಇಲ್ಲದವನು. ಅಂದರೆ ಪೂರ್ಣ ಜ್ಞಾನಾನಂದಾದಿ ಅಪರಿಮಿತ ಐಶ್ವರ್ಯಾದಿ ಗುಣವಂತನು. ಹಿಂದೆ ಅಂದರೆ ಪೂರ್ವದಲ್ಲಿ ಯುವತಿ ವೇಷದಿ ಚಾಕ್ಷುಷ ಮನ್ಮಥರದಲ್ಲಿ ತರುಣಿ ವೇಷದಿಂದ ಅಂದರೆ ಮೋಹಿನಿ ಎಂಬ ಸ್ತ್ರೀ ರೂಪದಿಂದ ಗೌರೀಧವನ ಉಮಾಪತಿಯಾದ ರುದ್ರನನ್ನು ಮೋಹಗೊಳಿಸಿ ಮೋಹಿತನನ್ನಾಗಿ ಮಾಡಿ ಕೆಡಿಸಿ ಕಾಮಾತುರನನ್ನಾಗಿ ಮಾಡಿ ಉಳಿಸಿದ ಅವನಿಗೆ ನಿಜ ರೂಪವನ್ನು ತೋರಿಸಿ ಯಥಾರ್ಥ ಜ್ಞಾನವನ್ನು ಕೊಟ್ಟು ಸಂರಕ್ಷಣೆಯನ್ನು ಮಾಡಿರುವ ಈ ಪರಮಾತ್ಮನ ಮಾಯವ ಅಚಿತ್ಯಾದ್ಭುತ ಮೋಹಕ ಮಾಯ ಶಕ್ತಿಯನ್ನು ಗೆಲ್ಲುವವನು, ಮೀರಿರುವವನು, ಅದಕ್ಕೆ ವಶಪಡೆದವನು ಅವನು ಯಾರು? ಯಾವನಿರ್ತಾನೆ? ಯಾವನೂ ಇಲ್ಲ. ಮಹಾಮಹಿಮರಾದ ರುದ್ರಾದಿ ದೇವತೆಗಳನ್ನು ಮೋಹಿಸುವಂತಹ ಆ ಪರಮಾತ್ಮನ ಬಂಧಕ ಶಕ್ತಿಯಲ್ಲಿ ಎಲ್ಲರೂ ಸಿಲುಕುವವರೇ. ಪರಮಾತ್ಮನು ತನ್ನ ಬಂಧಕ ಶಕ್ತಿಯನ್ನು ತಾನೇ ತೆಗೆದುಹಾಕಿ ತನ್ನ ಭಕ್ತರನ್ನು ಸಂರಕ್ಷಿಸಬೇಕು.
ಹೊರತಾಗಿ ಇನ್ನೊಬ್ಬರಿಂದ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರುಳು ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಗೋಪ ಗುರುವಿನ ಮಡದಿ ಭೃಗುನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರೇ. ಪಾಪಕರ್ಮಗಳನ್ನು ಸಹಿಸುವಡೆ ಕ್ಷಮಿಸುವುದರಲ್ಲಿ ಲಕ್ಷ್ಮೀಪತಿಗೆ ಲಕ್ಷ್ಮೀಯ ಪತಿಯಾಗಿರುವಂತಹ ಪರಮಾತ್ಮನಿಗೆ ಸಮಾನರಾದ ದಿವಿಜರನು ದೇವತೆಗಳನ್ನು ಈ ಪಯೋಜ ಭವಾಂಡದಲ್ಲಿ ಈ ಬ್ರಹ್ಮಾಂಡದಲ್ಲಿ ಆವಲ್ಲಿ ಎಲ್ಲಿಯೂ ಕಾಣಲು ನಾನು ಅಥವಾ ಮತ್ತಾರು ಸಮರ್ಥರಲ್ಲ. ಗೋಪ, ಇಂದ್ರ, ಚಂದ್ರ, ನಂದಗೋಪ, ಗುರುವಿನ ಮಡದಿ, ಬೃಹಸ್ಪತಿಯ ಹೆಂಡತಿ ತಾರಾ, ಸಾಂದೀಪನ ಹೆಂಡತಿ ಭೃಗು, ಆಮೇಲೆ ಭೃಗು ಋಷಿಗಳು, ನಗಚಾಪ ಪರ್ವತವನ್ನೇ ಧನುಸು ಮಾಡಿಕೊಂಡವನು, ರುದ್ರ ಮೊದಲಾದವರು ಮಾಡಿದ ಮಹಾಪರಾಧಗಳು, ದೊಡ್ಡ ದೊಡ್ಡ ಅಪರಾಧಗಳನ್ನು ಎಣಿಸಿದನೇ, ಸ್ಮರಣೆಗೆ ತಂದನೇನು ಇಲ್ಲ ಹರಿಯು. ಯಾಕೆ ಅಂದರೆ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ನೋಡಿರಿ, ಇಷ್ಟೆಲ್ಲ ಕಾಲದಲ್ಲಿಯೂ ಪರಮಾತ್ಮ ತನ್ನ ಭಕ್ತರು ಮಾಡಿರುವಂತಹ ಪಾಪವನ್ನು ಎಣಿಸದೆ ಕ್ಷಮಿಸಿ ಅವರಿಗೆ ರಕ್ಷಣೆ ಮಾಡಿದ. ಅದೇ ಕರುಣಾ ಸಂಧಿಯಲ್ಲಿ ಅದಕ್ಕೆ ಹೇಳಿದ ಅರ್ಥ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಅಂಗುಟಾಗ್ರದಿ ಜನಿಸಿದ ಮರತರಂಗಿಣಿಯು ಲೋಕತ್ರಯಗಳಗ ಹಿಂಗಿಸೋಳ ವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಎಂಗಡಲ ಮಗಳೊಡೆಯ ನಂಗೋಪಾಂಗಗಳ ಲೆಪ್ಪ ಅಮಲನಂತ ಸುಮಂಗಳಪ್ರದ ನಾಮ ಪಾವನ ಮಾಡ್ಪುದೇನರಿದು. ಅಂಗುಟಾಗ್ರದಿ ಶ್ರೀ ವಾಮನ ದೇವರ ಎಡಪಾದ ಅಂಗುಷ್ಟದ ನಖದಿಂದ ಬ್ರಹ್ಮಾಂಡವು ಭಿನ್ನವಾಗಲು ಅವ್ಯಾಕೃತ ಆಕಾಶದಿಂದ ಜಲಧಾರೆಯು ಒಳಗೆ ಬರುತ್ತೆ. ಜನಿಸಿದ ಬ್ರಹ್ಮಾಂಡದಲ್ಲಿ ಹುಟ್ಟಿ ಬಂದ ಅಮರತರಂಗಿಣಿ ಆ ದೇವಗಂಗೆಯು ಲೋಕತ್ರಯಗಳ ಅಗಹಿಂಗಿಸುವಳು. ಸ್ವರ್ಗ, ಮೃತ್ಯು, ಪಾತಾಳ ಲೋಕಗಳಲ್ಲಿರುವ ಜನರ ಪಾಪಗಳನ್ನು ಪರಿಹಾರ ಮಾಡ್ತಾಳೆ. ಅಂದ ಮೇಲೆ ಇಂಗೊಡಲ ಮಗಳೊಡೆಯ ಕ್ಷೀರ ಸಮುದ್ರದಲ್ಲಿ ಜನಿಸಿದ ಶ್ರೀ ಮಹಾಲಕ್ಷ್ಮೀ ದೇವಿಯ ಪತಿಯಾದ ಪರಮಾತ್ಮನ ಅಂಗೋಪಾಂಗಗಳಲ್ಲಿಪ್ಪ ಕರಚರಣಾದಿಗಳಲ್ಲಿ ಅಂಗಗಳಲ್ಲಿಯೂ ನಖರೋಮಾದಿ ಉಪಾಂಗಗಳಲ್ಲಿ ವ್ಯಾಪಿಸಿರುವ ಪೂರ್ಣವಾದ ಸ್ವಾಭಿನ್ನ ತನ್ನಿಂದ ಭಿನ್ನವಾಗದ ರೂಪಗಳ ಮಹಿಮೆಯನ್ನು ಬಣ್ಣಿಸುವ ಅಮಲ ಪವಿತ್ರವಾದ ಅನಂತ ಅನೇಕ ಸಮೀಚೀನ ಮಂಗಳಪ್ರದ ಜ್ಞಾನಾನಂದಾದಿ ಕಲ್ಯಾಣಕರವಾದ ನಾಮವು ಪಾಪವನ್ನು ಪರಿಹಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ನಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳ ಮರೇಂದ್ರ ಲೋಕದಿ ಕಾಮಿತಾರ್ಥಗಳೀವುವಲ್ಲದೆ ಸೇವೆ ಮಾಳ್ಪರಿಗೆ. ಶ್ರೀ ಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹದು. ಕಾಮಧೇನು ಅದು ಕಾಮಧೇನಿಯ ಹಸು ಇದೆ ಇಂದ್ರಲೋಕದಲ್ಲಿ, ಅದು ಭಕ್ತರ ಅಭೀಷ್ಟಗಳನ್ನ ಪೂರ್ತಿ ಮಾಡುತ್ತೆ. ಸುಕಲ್ಪತರು ಕಲ್ಪವೃಕ್ಷ ಇದೆ, ಅದು ಭಕ್ತರಿಗೆ ಶುಭವನ್ನು ಉಂಟು ಮಾಡುತ್ತೆ. ಚಿಂತಾಮಣಿಯು ಭಕ್ತರ ಇಷ್ಟವನ್ನು ಪೂರ್ತಿ ಮಾಡುತ್ತೆ. ಸೇವೆ ಮಾಡಿದವರಿಗೆ ಮಾಡುತ್ತೆ. ಆದರೆ ಇವೆಲ್ಲ ಸೇವೆ ಮಾಡಿದವರಿಗೆ ಪೂರ್ತಿ ಇಷ್ಟಾರ್ಥಕ್ಕೆ ಪೂರ್ತಿ ಮಾಡುತ್ತೆ. ಆದರೆ ಪರಮಾತ್ಮನ ಮಂಗಲಕರವಾದ ಅತ್ಯಂತ ಶ್ರೇಷ್ಠವಾದ ನಾಮ ನರಕಸ್ಥರನು ಸೊಲಿಹಿತು ಅಂತ ಹೇಳ್ತಾ ಇದೆ. ಯಾರು ಪರಮಾತ್ಮನ ಪವಿತ್ರವಾದ ನಾಮವನ್ನು ತೆಗೆದುಕೊಳ್ತಾರೆ, ನರಕದಲ್ಲಿದ್ದರೂ ಅವರನ್ನು ಉದ್ಧಾರ ಮಾಡಿತು. ಪಾಮರರ ಪಂಡಿತರೆನಿಸಿತು. ಸಾಮಾನ್ಯ ಮನುಷ್ಯರನ್ನು ಪಂಡಿತರು ಅಂತ ಅನಿಸುತ್ತೆ ಆ ನಾಮ. ಅಷ್ಟೇ ಅಲ್ಲ, ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವೂ ಕೊಡುತ್ತೆ. ಕರುಣಾಸಂಧಿಯಲ್ಲಿ ಬಂದಿದೆ. ಅಂತಹ ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ. ಅವನನ್ನು ಭಕ್ತಿಯಿಂದ ನೆನೆಸಿರಿ ಅಂತ ಹೇಳ್ತಾ ಇದ್ದಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸರಸೋಪೇತ ಫಲರಾಶೆ
ದಿನದಿ ನಿಮಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು. ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸೇ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಮನದೊಳಗೆ, ಮನಸ್ಸಿನಲ್ಲಿ ಸುಂದರ ಪದಾರ್ಥ, ಮನೋಹರವಾದ ಪದಾರ್ಥಗಳನ್ನು ಅಂದರೆ ಪೂಜಾ ದ್ರವ್ಯಗಳನ್ನು ನೆನೆದು ಅಲ್ಲಿರುವಂತಹ ಅಭಿಮಾನಿ ದೇವತೆಗಳು ಹಾಗೂ ಭಗವದ್ರೂಪಗಳು ಇವುಗಳನ್ನು ಭಕ್ತಿಯಿಂದ ಚಿಂತಿಸಿ ಪರಮಾತ್ಮನಿಗೆ ಅರ್ಪಣೆ ಮಾಡಿದರೆ, ಮಧ್ವೇಶ್ವರಾರ್ಪಣ ಮಸ್ತು ಅಂತ ಹೇಳಿ ಸಮರ್ಪಿಸಿದರೆ, ಕೈಕೊಂಡು ಅಂತಹ ಮಾನಸ ಪೂಜೆಯನ್ನು ಸ್ವೀಕಾರ ಮಾಡಿ ಬಲು ನೂತನ ಸುಶೋಭಿತ ಗಂಧ ಸುರಸ ಫಲರಾಶ ಹೊಸ ಹೊಸದಾದ ಶೋಭಿಸುವ ಸುಗಂಧಮಯ ರಸಭರಿತ ಹಣ್ಣುಗಳ ರಾಶಿಯನ್ನು ಇಹದಲ್ಲಿ ಮುಕ್ತಿಯಲ್ಲಿ ಅಂಥ ಸ್ವಾಕ್ಯ ರಸಮಯ ಗಂಧ ಫಲಗಳನ್ನು ದ್ಯುನದಿ ನಿವಾಹಗಳಂತೆ ಗಂಗಾ ಪ್ರವಾಹದಂತೆ ಕೊಟ್ಟು ಅವರನ್ನು, ಆ ಭಕ್ತರನ್ನು ಸದಾ ಯಾವಾಗಲೂ ಸಂರಕ್ಷಿಸುತ್ತಾನೆ. ಸದ್ಗುಣವ ಕದ್ದವರ, ಹಿಂದೆ ಹೇಳಿದಂತೆ ಪರಮಾತ್ಮನ ಗುಣನಾಮ ಮಹಿಮೆಗಳನ್ನು ಸರಿಯಾಗಿ ತಿಳಿದುಕೊಂಡು ಗೂಢವಾದ ಗುರುಪದಿಷ್ಠಿತವಾದ ಪದ್ಧತಿಯಿಂದ ನಿರಂತರ ಭಗವದ್ಧ್ಯಾನ ಮಾಡುವವರ ಅಘವ ಪಾಪಗಳನ್ನು ನಾಶ ಮಾಡ್ತಾನೆ. ಆದುದರಿಂದ ಅನಘ ಅಂತ ಅನಿಸ್ಕೊಂಡಿದ್ದಾನೆ. ಪಾಪ ಪುಣ್ಯ ವಿರಹಿತನಾಗಿದ್ದಾನೆ. ಭಕ್ತರ ಪಾಪಗಳನ್ನು ಕಳೆಯುವವನೂ ಆಗಿರುತ್ತಾನೆ. ಹೀಗೆ ಅನಘನಾದ ಭಗವಂತನು ಮಾನಸ ಧ್ಯಾನೋಪಾಸನವನ್ನು ಹೇಳಿದಂತೆ ಮಾಡಿದರೆ ಪರಮಾತ್ಮ ಅವರ ಸಕಲ ಅಭೀಷ್ಟಗಳನ್ನು ಪೂರೈಸುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿ ಕರುಣಾ ಸಂಧಿಯಲ್ಲಿ ಬಂದಿದೆ. ಒಂದೊಂದು ಪದ್ಯದಲ್ಲಿ ಆ ಪರಮಾತ್ಮ ಎಂತಹ ಕರುಣಾ ಸಮುದ್ರ. ಭಕ್ತಿಯಿಂದ ಯಾರು ಅವನನ್ನು ಸ್ಮರಣೆ ಮಾಡ್ತಾ ಇರ್ತಾರೆಯೋ ಅಂಥವರಿಗೆ ಪರಮಾತ್ಮ ಯಾವಾಗಲೂ ರಕ್ಷಣೆ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.